ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ನ ಯಾವುದೇ ಸಂದರ್ಭದಲ್ಲಿ ಡಿ ಸಿ ಅವರು ಅಥವಾ ಡಿ ಸಿ ಅವರು ನೇಮಿಸಿರ್ತಕ್ಕಂಥ ಅಧಿಕಾರಿ ಅಲ್ಲಿಗೆ ಇನ್ಸ್ಪೆಕ್ಷನ್ ಹೋಗ್ಬೋದು, ಅಲ್ಲಿರ್ತಕ್ಕಂಥ ರೆಕಾರ್ಡ್ಸ್ಗಳನ್ನ ಪರಿಶೀಲನೆ ಮಾಡ್ಬೋದು. ಇನ್ಸ್ಪೆಕ್ಟಿಂಗ್ ಅಥಾರಿಟಿ ಕೂಡ ರಿಜಿಸ್ಟ್ರೇಷನ್ ಅಥಾರಿಟಿ ಆಗಿರುತ್ತೆ. ಆ ಡಾಕ್ಯುಮೆಂಟ್ಸ್ಗಳು ಕೂಡ ವೆರಿಫೈ ಮಾಡಲಿಕ್ಕೆ ಅವಕಾಶ ಇದೆ. ಸೀಸ್ ಮಾಡ್ಬೋದು, ರೆಕಾರ್ಡ್ ಮಾಡೋದು ಕೂಡ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಅವರ ಕಚೇರಿಗೆ ಕರೆಸ್ಕೊಂಡು ಸಂಬಂಧ ಮಾಡುವ ಅಧಿಕಾರ ಕರೆಸಿ, ನಮಗೆ ಇಂಥ ಕಂಪ್ಲೇಂಟ್ ಬಂದಿದೆ, ನಿಮ್ಮ ಉತ್ತರ ಏನು, ನಿಮ್ಮ ದಾಖಲೆಗಳೇನು, ನಿಮ್ಮ ಸ್ಪಷ್ಟತೆ ಏನು ಅಂತ ಕೂಡ ನಾವು ಕೇಳಬಹುದು. ಒಂದು ವೇಳೆ ಈ ಒಂದು ಅಧ್ಯಾದೇಶದ ಯಾವುದೇ ಒಂದು ಸೆಕ್ಷನ್ನ ಉಲ್ಲಂಘನೆ ಮಾಡಿದರೆ ಇಲ್ಲಿ ಪನಿಷ್ಮೆಂಟ್ ಕೂಡ ಬಹಳ ಕಠಿಣವಾಗಿದೆ. 10 ವರ್ಷಗಳವರೆಗೆ ಜೈಲು ವಾಸವನ್ನು ಅನುಭವಿಸಬೇಕಾಗುತ್ತೆ. ಅಪ್ ಟು 10 years. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೋರ್ಟ್ನಲ್ಲಿ 10 ವರ್ಷಗಳವರೆಗೆ ಜೈಲುವಾಸ ಮತ್ತು ನಿಮಗೆ ಫೈನನ್ನು 5 ಲಕ್ಷದವರೆಗೆ ವಿಧಿಸಲಿಕ್ಕೆ ಅವಕಾಶವನ್ನು ಅಧ್ಯಾದೇಶದಲ್ಲಿ ಮಾಡಿಕೊಡ್ತಾರೆ. ಸೊ ಈ ಅಧ್ಯಾದೇಶದ ಮೂಲಕ ಈ ರೀತಿ ಅನಧಿಕೃತವಾಗಿ ಕೆಲಸ ಮಾಡ್ತಿರ್ತಕ್ಕಂಥ, ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಮೂಗುದಾರ ಹಾಕುವ ಕೆಲಸ, ನಿಯಂತ್ರಣ ಮಾಡೋ ಕೆಲಸ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಮಾಡಿದೆ. ಮತ್ತು